ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೇಕ್ ನಡೀತಾ ಇದೆ ಅಂತ ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ರಿ, ಮತ್ತ ಸ್ವಲ್ಪ ಜನ ಫೋನ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ. ಆದ್ರ ಏನು ಡಾಕ್ಯುಮೆಂಟ್ಸ್ ಇಲ್ದ, ನಾವು ಪ್ರೂಫ್ ಇಲ್ದ ಹಂಗ ಹೇಳಕ್ ಆಗಲ್ಲ ಅಂತ ಹೇಳಿದ್ವಿ. ಸಾರಿ, ಈಗ ನಿಮ್ಗಾಗೆ ಇದನ್ನ ಮಾಡ್ತಾ ಇರೋದು. ಹೌದು, ನೀವ್ ಹೇಳಿದ್ ಸರಿ ಇದೆ. ಯಾಕಂದ್ರ ನೋಡ್ರಿ, ಕೆಸೆಟ್ಗೆ ಡುಪ್ಲಿಕೇಟ್ ಕಾಟ, ದಾಖಲೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದ ನಕಲಿ ವಿಶೇಷ ಚೇತನರು. ಈಗ ನಕಲಿ ವಿಶೇಷ ಚೇತನರು ಯಾಕೆ ಇವರು ಅಂದ್ರ, ನೋಡ್ರಿ, ಪ್ರಮಾಣ ಪತ್ರಕ್ಕೆ ಯಾರು ಅರ್ಹರು? 40% ವಿಕಲತೆ ಹೊಂದಿರಬೇಕು. ಆಯುಷ್, ನಿಮಾನ್ಸ್, ಸರ್ಕಾರಿ ವಾಕ್ ಮತ್ತು ಶ್ರವಣ ಆಸ್ಪತ್ರೆ ದೃಢೀಕರಿಸಿರಬೇಕು. ದೃಷ್ಟಿ ದೋಷ, ಶ್ರವಣ ದೋಷ ಹಾಗೂ ಲಿಂಗಾಂಗ ವೈಫಲ್ಯತೆ ಹೊಂದಿರುವವರು, ಕುಷ್ಠರೋಗದಿಂದ ಗುಣಮುಖರಾಗಿ ವಿಕಲತೆ ಇದ್ದವರು, ಆಸಿಡ್ ದಾಳಿಯಿಂದ ತೀವ್ರ ಹಾನಿಯಾದವರು, ಬಹು ಅಂಗಾಂಗ ವೈಫಲ್ಯತೆ ಹೊಂದಿದವರು, ಇವರು ವಿಶೇಷ ಚೇತನರು ಅಂತ ಇವರಿಗೆ PH ಕ್ಯಾಂಡಿಡೇಟ್. ಅದರ PWD, ಪರ್ಸನ್ ವಿತ್ ಡಿಸಬಿಲಿಟೀಸ್, PWD ಅಲ್ಲಿ ಕೊಟ್ಟಿರೋದು PWD ಅಂತಾನೆ ಕೊಟ್ಟಿದ್ರು, ಪರ್ಸನ್ ವಿತ್ ಡಿಸಬಿಲಿಟೀಸ್. ಈ ಕ್ಯಾಂಡಿಡೇಟ್ಸ್ PH ಕ್ಯಾಂಡಿಡೇಟ್ಸ್ ಅಂತಂದ್ರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆರ್ PWD, ಪರ್ಸನ್ ವಿತ್ ಡಿಸಬಿಲಿಟೀಸ್. ಇವರು ಈ ಕೆಟಗರಿಯಲ್ಲಿ ನಮೂದಿಸುವವರು ಬರ್ತಾರ. ಈಗ ಅಲ್ಲಿ ಏನಾಗ ಕುಂತೈತಿ ಅಂತಂದು ಒಂದು ಆರ್ಟಿಕಲ್ ಇವತ್ತು ಬಿಟ್ಟಿರುವಂತದ್ದು ನೋಡ್ರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿಶೇಷ ಚೇತನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ರಿಯಾಯಿತಿ ನೀಡಿದ್ದ ಕೆಸೆಟ್ ಪರೀಕ್ಷೆಗಳಲ್ಲಿಯೂ ನಕಲಿ ಪ್ರಮಾಣ ಪತ್ರಗಳು ಸಲ್ಲಿಕೆ ಆಗಿರುವುದು ಪತ್ತೆಯಾಗಿದೆ. ಇದು ಪತ್ತೆ ಆಗೈತಿ. ನವೆಂಬರ್ 2 ಎಕ್ಸಾಮ್ ನಡೆದಿತ್ತು. ಅಂದ್ರ ಇಲ್ಲೀಗ ಪರಿಶೀಲನೆ ವೇಳೆ 31 ಮಂದಿ ನಕಲಿ ಪ್ರಮಾಣ ಪತ್ರ ಸಲ್ಲಿಸಿರುವುದು ಪತ್ತೆಯಾಗಿದೆ. 40% ವಿಕಲತೆ ಹೊಂದಿರುವವರು ಕೆಸೆಟ್ ನಲ್ಲಿ ಅರ್ಹರಲ್ಲದವರಿಗೂ ವಿಶೇಷ ಚೇತನರ ಪ್ರಮಾಣ ಪತ್ರ ಸಿಕ್ಕಿರುವುದು ಶಂಕೆ ಮೂಡಿಸಿದೆ. ಅಂದ್ರ 40% ಅಂಗವೈಕಲ್ಯತೆ ಇಲ್ಲ, ಆದ್ರೂ ಅವರು ಅಂಗವೈಕಲ್ಯ ಐತಿ ಅಂತಂದು ಪ್ರಮಾಣ ಪತ್ರ ಸಲ್ಲಿಸ್ಯಾರ. ನೋಡ್ರಿ, 2025 ಸಾಲಿನಲ್ಲಿ 375 ಮಂದಿ ವಿಶೇಷ ಚೇತನರು ಕೆಸೆಟ್ಗೆ ನೋಂದಾಯಿಸಿದ್ದರು. ಈ ಪೈಕಿ 278 ಮಂದಿ ಪರೀಕ್ಷೆಗೆ ಹಾಜರಾಗಿದ್ದರು. ಈಗ 31 ಅಭ್ಯರ್ಥಿಗಳ ಪ್ರಮಾಣ ಪತ್ರ ನಕಲಿಯಾಗಿದೆ. 278 ಮಂದಿ, 375 278 ಮಂದಿ ಪರೀಕ್ಷೆಗೆ ಹಾಜರಾಗಿದ್ರು. ಅದ್ರೊಳಗೆ ಪಾಸ್ ಆದವ್ರು ಎಷ್ಟು ಜನ ಅಂತ ಏನು ಹೇಳಿಲ್ಲ. ಪಾಸ್ ಆದವ್ರು ಎಲ್ಲಾನು ಹಾಜರಾಗ್ಯಾರೋ ಏನಿಲ್ಲ ಗೊತ್ತಿಲ್ಲ. ಆದ್ರ 31 ಮಂದಿ ನಕಲಿ ಪ್ರಮಾಣ ಪತ್ರ ಐತಿ ಅನ್ನೋದು ಇಲ್ಲೇ ವರದಿ ಮಾಡಲಾಗಿದೆ. ಕೆಇ ಪತ್ತೆ ಹಚ್ಚಿದೆ. ಕಳೆದ ನೆಕ್ಸ್ಟ್ ನೋಡ್ರಿ, ಕೆಸೆಟ್ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ವೇಳೆ ನಕಲಿ ವಿಶೇಷ ಚೇತನರ ಪ್ರಮಾಣ ಪತ್ರ ಸಲ್ಲಿಕೆಯಾಗಿರುವುದು ಪತ್ತೆಯಾಗಿದೆ. 40% ವಿಕಲತೆ ಇಲ್ಲದ ಅವರಿಗೆ ಪ್ರಮಾಣ ಪತ್ರ ಸಿಕ್ಕಿದೆ. ನಕಲಿ ಪ್ರಮಾಣ ಪತ್ರದ ಬಗ್ಗೆ ತನಿಖೆಗೆ ಆರೋಗ್ಯ ಇಲಾಖೆಯನ್ನ ಕೋರಲಾಗಿದೆ. ಈಗ ಅವ್ರ ಬಗ್ಗೆ ನಕಲಿ ಐತಾ ಅಥವಾ ಇದು ಸತ್ಯನ ಅನ್ನೋದನ್ನ ಆರೋಗ್ಯ ಇಲಾಖೆಯನ್ನ ಕೋರ್ಯಾರ. 1995 ಕಾಯ್ದೆ ಪ್ರಕಾರ ದೃಷ್ಟಿ ದೋಷ, ಶ್ರವಣ ದೋಷ ಉಳ್ಳ ಅಂಗಾಂಗ ವೈಫಲ್ಯತೆ ಹೊಂದಿರುವವರು ವಿಕಲಚೇತನರ ಪ್ರಮಾಣ ಪತ್ರ ಹೊಂದಿರಬೇಕು ಅನ್ನೋದು ಒಂದು ನಿಬಂಧನೆಯಾಗಿದೆ. ಇಲ್ಲಿ ಕೊಟ್ರಲ್ಲ, ಇವು ಮೇನ್
ಅಂದ್ರ 40% ವಿಕಲತೆ ಹೊಂದಿರಬೇಕು. ಆಯುಷ್ ನಿಮಾನ್ ಸರ್ಕಾರಿ ವಾಕ್ ಮತ್ತು ಶ್ರವಣ ಆಸ್ಪತ್ರೆ ದೃಢೀಕರಿಸಿರಬೇಕು. ದೃಷ್ಟಿದೋಷ, ಶ್ರವಣ ದೋಷ ಹಾಗೂ ಅಂಗಾಂಗಗಳ ವೈಫಲ್ಯತೆ ಹೊಂದಿರುವವರು, ಕುಷ್ಠರೋಗದಿಂದ ಗುಣಮುಖರಾಗಿ ವಿಕಲತೆ ಇದ್ದವರು, ಆಸಿಡ್ ದಾಳಿಯಿಂದ ತೀವ್ರ ಹಾನಿಯಾದವರು, ಬಹು ಅಂಗಾಂಗ ವೈಫಲ್ಯತೆ ಹೊಂದಿರುವವರು ವಿಕಲಚೇತನರಲ್ಲಿ ಬರ್ತಾರ. ಇವು ಯಾವ ಇಲ್ದೇನ ನಾವ್ ಅಂಗವಿಕಲ ಅಂತ ಹೋದ್ರ ಅದು ವಿಕಲಚೇತನ ಅಲ್ಲ. 40% ಇದ್ರ ಅದು ಹೌದು ಅನ್ನೋದು KE ಒಂದು ರೂಲ್ಸ್ ಅನ್ನ ಮಾಡ್ಕೊಂಡು ಇದನ್ ಮಾಡ್ಯಾರ. KE ಅಂತ ಆಯ್ತು, ಯಾವುದೇ ರಿಕ್ರೂಟ್ಮೆಂಟ್ ಆಗ್ಲಿ, ಯಾವ್ದು ರಿಕ್ರೂಟ್ಮೆಂಟ್ ಆದ್ರೂ ಯಾವುದೇ ನೇಮಕಾತಿ ಒಳಗು 40% ಆಲ್ಮೋಸ್ಟ್ ಇಟ್ಟೇ ಇಟ್ಟಿರ್ತಾರ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಯಾರಾದ್ರೂ ಆ ತರ ವ್ಯಕ್ತಿಗಳಿದ್ರ ಅವ್ರಿಗೆ ಶೇರ್ ಮಾಡ್ರಿ. ಈ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ನಿಮ್ಮ ಜಾಬ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ವಿವಿಧ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.